Welcome to Dehamrita YouTube channel. Please subscribe, like and share. ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಕ್ಯಾಪ್ಸಿಕಮ್ ರೈಸ್ನ ನಾವು ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಕ್ಯಾಪ್ಸಿಕಮ್ ರೈಸ್ಗೆ ಒಂದು 2ರಿಂದ 3 ಕ್ಯಾಪ್ಸಿಕಮ್ ಬೇಕು. ಹೆಚ್ಚಿಗೆ ಇದ್ದರೆ ನೀವು ಹೆಚ್ಚಿಗೆ ಕೂಡ ಹಾಕೋಬೋದು. ನೀವು ಆಲೂಗಡ್ಡೆ ಪ್ರಿಯರಾದರೆ ಇದಕ್ಕೆ ಆಲೂಗಡ್ಡೆನೂ ಕೂಡ ಆ್ಯಡ್ ಮಾಡ್ಕೋಬೋದು. ಮಕ್ಕಳಿಗೆ ಈ ರೀತಿ ಕ್ಯಾಪ್ಸಿಕಮ್ ಅಲ್ಲಿ ನಾವು ರೈಸ್ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಹೆಲ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಅಷ್ಟೇ ಅಲ್ಲದೆ ಕ್ಯಾಪ್ಸಿಕಮ್ಮಿಂದ ನಮಗೆ ಏನೆಲ್ಲ ಆರೋಗ್ಯದ ಲಾಭಗಳಿದೆ ಅನ್ನೋದನ್ನು ವಿಡಿಯೋದ ಮುಂದೆ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಅದಕ್ಕೆ ನೋಡಿ, ಹೆಚ್ಚಿಟ್ಟಂತಹ ನಿಮಗೆ ಉದ್ದುದ್ದ ಬೇಕಾದರೆ ಉದ್ದುದ್ದ ಹೆಚ್ಕೊಳ್ಳಿ, ನಿಮಗೆ ಚೌಕಾಕಾರದಲ್ಲಿ ಬೇಕು ಅಂದರೆ ಆ ರೀತಿ ಹೆಚ್ಕೊಳ್ಳಿ. ಹಾಗೆ ಒಂದಿಷ್ಟು ಕಾಳುಗಳು ನೋಡಿ, ಬಟಾಣಿ ಕಾಳು, ಕಡಲೆಕಾಳು ಇದ್ದರೆ ಕಡಲೆಕಾಳು, ಬಟಾಣಿ ಕಾಳು, ಆಮೇಲೆ ಕಿಡ್ನಿ ಬೀನ್ಸು, ನಿಮಗೆ ನಿಮ್ಮ ಮನೇಲಿ ಯಾವುದು ಅವೈಲೇಬಲ್ ಇದೆಯೋ ಕಾಳುಗಳನ್ನು ಅವನು ಬೇಕಾದ್ರೆ ನೆನೆಸ್ಬಿಟ್ಟು ತೊಗೊಳ್ಳಿ. ಇಲ್ಲಾಂದರೆ ಹಾಗೆ ಹಾಕಿದರೂ ಕೂಡ ಬಂದುಬಿಡುತ್ತೆ. ನೋಡಿ, ಹೆಚ್ಚಿಟ್ಟಂತಹ ಕೊತ್ತಂಬರಿ, ಸಾಂಬಾರು ಪುಡಿ, ಗರಂ ಮಸಾಲ, ಹಾಗೆ 2 ಚಕ್ಕೆ, ಒಂದು ಅರ್ಧ ಇಂಚು ಶುಂಠಿ ಮತ್ತು ಚಕ್ಕೆ, ಲವಂಗ, ಹಾಗೆ ಕಾಳುಮೆಣಸಿನ ಕಾಳು ಮತ್ತು ಲವಂಗ ತೊಗೊಂಡಿದ್ದೀನಿ. ಇದಿಷ್ಟನ್ನು ಗ್ರೈಂಡ್ ಮಾಡಿ ತಗೊಂಡ್ಬಿಡೋಣ ಚಿಕ್ಕ ಜಾರಲ್ಲಿ. ಇದಾದ ನಂತರ ಇದಕ್ಕೆ ನಾವೇನಪ್ಪ ಹಾಕಬೇಕು ಅಂದರೆ ಗರಂ ಮಸಾಲ ಮತ್ತು ಹಾಗೆ ಸಾಂಬಾರು ಪುಡಿ ಇದ್ದರೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಇದನ್ನು ಗ್ರೈಂಡ್ ಮಾಡಿ ಹಾಕಿದರೆ ಅಷ್ಟೇ ಸಾಕು ಫ್ರೆಂಡ್ಸ್. ಇಲ್ಲ ಅಂದರೂ ಕೂಡ ನಡೆಯುತ್ತೆ, ತುಂಬ ಟೇಸ್ಟಾಗೇ ಬರುತ್ತೆ ಇದು. ಸಾಂಬಾರು ಪುಡಿ, ಅರ್ಶಿನ, ಗರಂ ಮಸಾಲ ಇದ್ದರೆ ಹಾಕಿ, ಇಲ್ಲಾಂದರೆ ಈ ಮಸಾಲೆ ರುಬ್ಬ ಹಾಕಿದರೆ ನೋಡಿ. ನಾನು ಮೀಡಿಯಮ್ ಸ್ಪೂನಿಂದ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಬೇಕಿದ್ರೆ 1 ಸ್ಪೂನ್ ನೀವು ತುಪ್ಪನೂ ಕೂಡ ಆ್ಯಡ್ ಮಾಡ್ಕೋಬೋದು. ಈ ರೀತಿ ಎಣ್ಣೆ ಹಾಕಿದ ನಂತರ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ಚಕ್ರ ಮೊಗ್ಗನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಅಥವಾ 2 ಲವಂಗವನ್ನು ಹಾಕಬೇಕು. ನೋಡಿ, ಕ್ಯಾಪ್ಸಿಕಮ್ನ ಉಪಯೋಗಗಳನ್ನು ನಾನು ಹೇಳ್ತೀನಿ ಅಂತ ಹೇಳಿದ್ದೆ, ಹೌದಾ? ಇದು ಉಪಯೋಗಕ್ಕಿಂತ ಇದರ ಅಡ್ಡ ಪರಿಣಾಮಗಳು ತುಂಬ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆ ಕಾರಣಕ್ಕೆ ನಾನು ಕ್ಯಾಪ್ಸಿಕಮ್ನ ಹೆಲ್ತ್ ಬೆನಿಫಿಟ್ಸು ಹಾಗೆ ಸೈಡ್ ಎಫೆಕ್ಟ್ಸು ಎರಡೂ ಏನು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ. ಇವಾಗ ರೆಸಿಪಿನ ನೋಡ್ಕೊಂಡು ಬರೋಣ. ವಾರದಲ್ಲಿ 1 ಸರಿ ಅಥವಾ 2 ಸರಿ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಚಕ್ರ ಮೊಗ್ಗು ಹಾಕ್ತಾಯಿದ್ದೀನಿ. 1 ಅಥವಾ 2 ಲವಂಗನ ಹಾಕಿ, ಚಕ್ಕೆ ಬೇಕಿದ್ದರೂ ಕೂಡ ನೀವು ಎಣ್ಣೆಗೆ ಚಕ್ಕೆನೂ ಕೂಡ ಹಾಕ್ಕೋಬೋದು. ಇದು ಒಳ್ಳೆ ಪರಿಮಳ ಬರಲಿಕ್ಕೆ, ರುಬ್ಬಲಿಕ್ಕೆ ಹಾಕೊಳ್ಳೋದ್ರ ಜೊತೆಗೆ ಇದು ಒಳ್ಳೆ ಪರಿಮಳ ಬರಲಿಕ್ಕೆ ನಾವು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ನಾವು ಮಾಡ್ತಿರೋ ರೆಸಿಪಿ ಒಳ್ಳೆ ಘಮ್ ಅಂತ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್. ಕ್ಯಾಪ್ಸಿಕಮ್ನಲ್ಲಿ ಕ್ಯಾಲ್ಸಿಯಂ ರಿಚ್ ಇರುತ್ತೆ, ಓಕೆ, ಒಪ್ಕೋಬೋದು. ಹಾಗೆ ಅಲ್ಲದೆ ಇದರಿಂದ ನಮಗೆ ರಕ್ತಸ್ರಾವ ಜಾಸ್ತಿ ಆಗುತ್ತೆ, ರಕ್ತ ಹೆಪ್ಪುಗಟ್ಟೋದಾಗುತ್ತೆ, ಆಮೇಲೆ ರಕ್ತದಿಂದ ಸಮಸ್ಯೆಗಳು ತುಂಬ ಬರುತ್ತೆ, ಆಮೇಲೆ ಮಧುಮೇಹಿಗಳಿಗೆ ಇದು ಒಳ್ಳೆಯದಲ್ಲ. ಈ ರೀತಿ ಅಡ್ಡ ಪರಿಣಾಮಗಳು ತುಂಬ ಇದ್ದಾವೆ. ಇನ್ನೊಂದು ಸಾರಿ ಹೇಳ್ತೀನಂತೆ. ಮೀಡಿಯಮ್ ಗಾತ್ರದ 2 ಈರುಳ್ಳಿ, ಹಾಗೆ ಮೀಡಿಯಮ್ ಗಾತ್ರದ 2 ಟೊಮೊಟೊನ ಹೆಚ್ಚಿ ಒಗ್ಗರಣೆ ಹಾಕ್ಕೊಳ್ಳಿ. ಈ ರೀತಿ ನೋಡಿ, ಚಕ್ರ ಮೊಗ್ಗು, ಆಮೇಲೆ ಲವಂಗ, ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಅರಿಶಿನ ಪುಡಿ, ಸಾಂಬಾರು ಪುಡಿ ಅಥವಾ ಗರಂ ಮಸಾಲ ನಿಮ್ಮಲ್ಲಿ ಯಾವುದು ಅವೈಲೇಬಲ್ ಇದೆಯೋ ಅದನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಆಗಬೇಕಿದು. ಫ್ರೈ ಆಗಿ ಇದು ಘಮ್ ಅಂತ ಸ್ಮೆಲ್ ಬರಬೇಕು. ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು ಫ್ರೆಂಡ್ಸ್. ಈ ರೀತಿ ಫ್ರೈ ಮಾಡಿಕೊಂಡು ಆನಂತರ ನೋಡಿ, ನಾನು ಕ್ಯಾಪ್ಸಿಕಮ್ನ 2 ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ನಾನು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವು 2 ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ, ಆ ಈರುಳ್ಳಿ ಏನು ಹಾಕಿದ್ವಲ್ಲ ಅದ್ರ ಹಿಂದೆ ನಾವೇನು ಹಾಕ್ತಾಯಿದ್ದೀವಿ, ಹೆಚ್ಚಿಟ್ಟ ಕ್ಯಾಪ್ಸಿಕಮ್ನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹಸಿ ಇರುತ್ತಾ ನೀರನ್ನು ಹಾಕಬೇಡಿ, ಹಸಿ ಇರುತ್ತಾ ರೈಸ್ನ ಅದಕ್ಕೆ ಹಾಕಬೇಡಿ, ಅಕ್ಕಿನ. ಸ್ವಲ್ಪ ಡೀಪ್ ಫ್ರೈ ಆಗಿ ಸ್ವಲ್ಪ ಮೆತ್ತಗೆ ಹಾಕಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು ಅದರಿಂದ. ಆವಾಗ ಮಾತ್ರ ನಮಗೆ ರುಚಿಯಾಗಿ ಅಚ್ಚುಕಟ್ಟಾಗಿ ಬಂದುಬಿಡುತ್ತೆ. ಇವಾಗ ಆ ಕ್ಯಾಪ್ಸಿಕಮ್ಗೆ, ಈರುಳ್ಳಿಗೆ, ಎಲ್ಲದಕ್ಕೂ ಮಸಾಲೆಗೆಲ್ಲ ಉಪ್ಪು ಹಾಕಬೇಕಲ್ವಾ, ಆ ತರಕಾರಿಗೆಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಿ. ಆನಂತರ ನೋಡಿ, ಹೆಚ್ಚಿಟ್ಟು ಮೀಡಿಯಮ್ ಗಾತ್ರದ 2 ಟೊಮೊಟೊನ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ, ಚಕ್ರ ಮೊಗ್ಗು, ಲವಂಗ, ಈರುಳ್ಳಿ, ಅರಿಶಿನ ಪುಡಿ, ಸಾಂಬಾರು ಪುಡಿ, ಗರಂ ಮಸಾಲ, ಹಾಗೆ ಕ್ಯಾಪ್ಸಿಕಮ್, ಹೆಚ್ಚಿಟ್ಟ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ, ಆಮೇಲೆ ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಒಣಮೆಣಸಿನ್ಕಾಯಿನಾರು ಹಾಕ್ಕೋಬೋದು. ನೋಡಿ, ಕಾಳುಗಳು ನಿಮ್ಮಲ್ಲಿ ಯಾವ ಕಾಳುಗಳು ಅವೈಲೇಬಲ್ ಇದೆಯೋ ಆ ಕಾಳುಗಳನ್ನು ಹಾಕಿ. ನೀವು ಇದಕ್ಕೆ ಪೇಸ್ಟ್ ಮಾಡ್ಕೊಳ್ತೀವಲ್ವ,
ಆ ರೀತಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಕೋಬೋದು. ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅನ್ನೋರಿದ್ರೆ ಬೇಕಾದ್ರೆ ಅಚ್ಚ ಖಾರದ ಪುಡಿನೂ ಹಾಕ್ಕೋಬೋದು. ಇಲ್ಲ ನಮ್ಮ ಮಸಾಲೆಗೆ 2 ಒಣಮೆಣ್ಸಿನ್ಕಾಯಿ ಹಾಕಿದ್ನಲ್ವ ಆ ರೀತಿ ಒಣಮೆಣ್ಸಿನ್ಕಾಯಿ ಹಾಕಿದರೆ ಸಾಕು. ನೋಡಿ ಇವಾಗ ನಾನು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಸಾಕು ಫ್ರೆಂಡ್ಸ್. ಡೈಲಿ ಒಬ್ಬ ಮನುಷ್ಯ 1 ಸ್ಪೂನ್ ತುಪ್ಪ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಇರುತ್ತೆ ಫ್ರೆಂಡ್ಸ್. ಹಾಗಂತ ಹೇಳಿ ಅತಿಯಾಗಿ ಯಾವುದನ್ನು ಸೇವನೆ ಮಾಡಬಾರ್ದು. ಅತಿಯಾದ ತುಪ್ಪ ಸೇವನೆಯಿಂದ ನಿಮಗೆ ತುಂಬ ಅನಾರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ. ಕ್ಯಾಪ್ಸಿಕಮ್ಮು ಅಷ್ಟೇ ಅತಿಯಾಗಿ ಸೇವನೆ ಮಾಡಲೇಬಾರ್ದು. ಎಲ್ಲೋ ಅಪರೂಪಕ್ಕೆ 1 ಸರಿನೋ 2 ಸರಿನೋ ಅದೇ ತರಕಾರಿ ತಿಂದು ಬೋರ್ ಆಗಿರುತ್ತಲ್ವ, ಆವಾಗ ಬೇಕಾದ್ರೆ ನಾವು ಇದನ್ನು ಮಾಡ್ಕೋಬೋದು. ಇವಾಗ ನೋಡಿ 1 ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ. ನೀವು ತುಂಬ ಖಾರ ತಿನ್ನೋರಾದರೆ ಬೇಕಿದ್ರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ನಾವು ಇವಾಗ ಹಾಕ್ಕೋಬೋದು. ಇದ್ದರೆ ಹಸಿಮೆಣ್ಸಿನ್ಕಾಯಿ ನಾವು ಆಲ್ಮೋಸ್ಟ್ ಆಲ್ ತಿನ್ನೋದೇ ಇಲ್ಲ. ಆಲೂಗಡ್ಡೆ ಹಸಿಮೆಣ್ಸಿನ್ಕಾಯಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಮ್ಮನೇಲಿ ತರೋದೇ ಇಲ್ಲ ಫ್ರೆಂಡ್ಸ್. ಅಪರೂಪ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದಂದರೆ ಅಪರೂಪ. ಯಾರಾದ್ರು ಗೆಸ್ಟ್ ಬಂದ ಟೈಮಲ್ಲಿ ಮನೆಗೆ ಯಾರು ಬಂದಾಗ ನಾವು ಊಟ ಮಾಡೋದನ್ನೇ ಅವ್ರು ಊಟ ಮಾಡಲಿಕ್ಕೆ ಆಗಲ್ವಲ್ಲ, ಅವರಿಗೆ ಒಂದು ಸ್ವಲ್ಪ ರುಚಿಯಾಗಿ ಮಾಡಿಕೊಡ್ಬೇಕು ಅಂತ ಆವಾಗ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ತರಿಸ್ಕೊಳ್ತೀನಿ. ನೋಡಿ ಇದು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ಆ ಕಾಳುಗಳಲ್ಲೆಲ್ಲ ಒಂದು ಸ್ವಲ್ಪ ಬೆಂದು ಬರಬೇಕು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಇದನ್ನು ಎಷ್ಟು ಫ್ರೈ ಮಾಡ್ತೀವೋ, ಎಷ್ಟು ಚೆನ್ನಾಗಿ ಇದನ್ನು ನಾವು ಡೀಪ್ ಫ್ರೈ ಮಾಡ್ತೀವೋ, ತುಂಬ ಫ್ರೈ ಮಾಡ್ತೀವೋ ಆವಾಗಲೇ ನಮಗೆ ತುಂಬ ರುಚಿಯಾಗಿ ಬರುತ್ತೆ. ಯಾವುದೇ ಪಲಾವ್ ಆಗಲಿ, ಆಮೇಲೆ ಉಪ್ಪಿಟ್ಟಾಗಲಿ, ಯಾವುದೇ ಪದಾರ್ಥ ಒಂದು ಸ್ವಲ್ಪ ಚೆನ್ನಾಗಿ ಇವೆಲ್ಲ ತರಕಾರಿ ಬೆಂದ ಮೇಲೆ ನೀರು ಹಾಕ್ಕೊಂಡು ನಾವು ರೈಸ್ ಹಾಕ್ಕೋಬೇಕು. ಮುಂಚೆನೇ ಬೇಗನೆ ನೀರು ಹಾಕ್ಕೊಂಡ್ಬಿಟ್ರೆ ಅದು ರುಚಿನೇ ಬರೋದಿಲ್ಲ, ರುಚಿನೇ ಹಾಳಾಗೋಗುತ್ತೆ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ನಾನು ಸ್ವಲ್ಪ ರೈಸ್ ಮಾಡ್ತಾಯಿದ್ದೀನಿ, ಅದಕ್ಕೆ ಎಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ. ಮಕ್ಕಳು ಬರೋದ್ರೊಳಗೆ ಇದು ಖಾಲಿ ಮಾಡಿಬಿಡ್ಬೇಕು. ನಾವು ಮಕ್ಕಳಿಗೆ ತಿನ್ನಿಸೋದಿಲ್ಲ, ನನಗೆ ಬೇಕು ಅಂತ ಮಧ್ಯಾಹ್ನಕ್ಕೆ ಅವಸರಕ್ಕಂತ ಇಷ್ಟು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಮಕ್ಕಳಿಗೆ ಇದು ರುಚಿ ಒಂದು ಸರಿ ತೋರಿಸ್ಬಿಟ್ರೆ ಪದೇ ಪದೇ ಕೇಳ್ತಾರೆ. ಅದಕ್ಕೆ ನಾನು ಕ್ಯಾಪ್ಸಿಕಮ್ ಜಾಸ್ತಿ ತಿನ್ನಿಸ್ಬಾರ್ದು, ಜಾಸ್ತಿ ತಿನ್ನಬಾರ್ದು ಅಂತ ಮಕ್ಕಳಿಗೆ ನಾನು ಕೊಡೋದೇ ಇಲ್ಲ. ಆಲೂಗಡ್ಡೆನೂ ಅಷ್ಟೇ, ಆಲೂಗಡ್ಡೆನೂ ತುಂಬ ಅಪರೂಪ ಅಂದರೆ ತುಂಬ ಅಪರೂಪ. ವರ್ಷದಲ್ಲಿ 1 ಸರಿ ಏನೋ ಅಷ್ಟೇ ಮಾಡೋದು. ಅದು ದೋಸೆ ಮಾಡಿದರೆ ಯಾವಾಗಾದರೂ 1 ಸತಿ ಅಷ್ಟೇ. ನೋಡಿ ನಾನು ಇವಾಗ ನೀವು 4 ಲೋಟ ಅಕ್ಕಿ ತೊಗೊಂಡ್ರೆ ನೀವು 8 ಲೋಟ ನೀರು ಹಾಕಬೇಕು. 2 ಲೋಟ ಅಕ್ಕಿ ತೊಗೊಂಡ್ರೆ 4 ಲೋಟ ನೀರು ಹಾಕಬೇಕು. ನಾವು ಯಾವ ಬೌಲಿಂದ ಅಕ್ಕಿನ ಅಳತೆ ಮಾಡ್ಕೊಂಡಿರ್ತೇವೋ ಅದೇ ಬೌಲಿಂದ 2 ಪಟ್ಟು ನೀರನ್ನು ಹಾಕ್ಕೋಬೇಕು. ರುಚಿಗೆ ಇನ್ನು ಸ್ವಲ್ಪ ನಾನು ಫಸ್ಟಿಗೆ ಉಪ್ಪು ಹಾಕಿದ್ದೀನಿ. ಕೆಲವೊಬ್ಬರು ಇವಾಗ ಹಾಕ್ತೀರಾ, ಇವಾಗ ಹಾಕಿದರೆ ತರಕಾರಿಗೆ ಹತ್ತಲ್ಲ, ತರಕಾರಿ ಟೇಸ್ಟ್ ಆಗೋಲ್ಲ. ಫಸ್ಟಿಗೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋವಾಗಲೇ ಉಪ್ಪು ಹಾಕಿದರೆ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಸ್ವಲ್ಪ ಬೇಕು ಅಂದರೆ ನೀವು ಟೇಸ್ಟ್ ನೋಡಿಬಿಟ್ಟು ಮತ್ತೆ ಸ್ವಲ್ಪ ಉಪ್ಪು ಬೇಕಾದರೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಪೆಪ್ಪರ್ ಪೌಡ್ರ್ ಬೇಕಿದ್ರೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಇದು ಕುದ್ದು ಬರಲಿ. ಕುದ್ದು ಬಂದಮೇಲೆ ಅಕ್ಕಿ ಹಾಕ್ತೀನಿ. ನೋಡಿ ನಾನು ಕರೆಕ್ಟಾಗಿ 4 ಲೋಟ ನೀರು ಹಾಕಿದ್ದೀನಿ. 2 ಲೋಟದಷ್ಟು ರೈಸ್ ಮಾಡ್ತಿದ್ದೀನಿ, 4 ಲೋಟ ನೀರು ಹಾಕ್ತಾಯಿದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಮುಖದ ಮೇಲೆ ಮುಚ್ಚಿಟ್ಬಿಡಿ. ಆನಂತರ ಇದು ಕುದ್ಮೇಲೆ ನಿಮಗೆ ಯಾವ ರೈಸ್ ಬೇಕೋ ಆ ರೈಸ್, ನಿಮಗೆ ಬಾಸುಮತಿ ಬೇಕು, ಆಮೇಲೆ ಮಲ್ಲಿಗೆ ಬೇಕು, ಸಂಪಿಗೆ ಬೇಕು, ದುಂಡು ಮಲ್ಲಿಗೆ ಬೇಕು, ನಿಮಗೆ ಯಾವುದು ಬೇಕೋ ಆ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ನಾನು ಸಂಪಿಗೆ, ದುಂಡು ಮಲ್ಲಿಗೆ, ಬಾಸುಮತಿ ಗಿಸುಮತಿ ಏನು ತಿನ್ನಲ್ಲ. ನಾನು ಡೈರೆಕ್ಟಾಗಿ ರೈತರು ಬೆಳೆದಿರೋ ಅಕ್ಕಿನ ಭತ್ತನ ಅಕ್ಕಿ ಮಾಡಿಸ್ಬಿಟ್ಟು ನಮ್ಮ ಮನೇಲಿ ಯೂಸ್ ಮಾಡ್ತೀವಿ. ನೋಡಿ ಅನ್ಪಾಲಿಶ್ಡ್ ರೈಸೇ ನಾವು ಯೂಸ್ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಕ್ಕಿ ಅಂತ ಹೇಳಿ, ಅಷ್ಟು ವೈಟು ಇಲ್ಲ. ಇದೇ ರೈಸ್ನ ನಾವು ಮನೆಯಲ್ಲಿ ಯೂಸ್ ಮಾಡೋದು. ಭತ್ತ ತಂದುಬಿಟ್ಟು ಭತ್ತನ ನಾವು ಅಕ್ಕಿ ಮಾಡಿಸ್ಕೊಳ್ತೀವಿ ಫ್ರೆಂಡ್ಸ್. ಇವಾಗ ನೋಡಿ ಇದು ಕುದೀತಾ ಇದನ್ನು ನಾವೇನು ಮಾಡ್ತೀವಿ, ಇವಾಗ ಈ ಅಕ್ಕಿನ ತೊಳೆದಿಟ್ಟಿರೋದನ್ನ 2 ರಿಂದ 3 ಸರಿ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಅದಕ್ಕೆ ಹಾಕಿಬಿಟ್ರೆ ಇವಾಗ ರುಚಿಯಾದ ಕ್ಯಾಪ್ಸಿಕಮ್ ಸವಿಯಲು ಸಿದ್ಧ ಆಗ್ತಾಯಿದೆ. ನೋಡಿ ನಾನು ಕುಕ್ಕರ್ ವಿಷಲು ಹಾಕಿಲ್ಲ, ಕುಕ್ಕರ್ ಬೆಲ್ಟು ಹಾಕಿಲ್ಲ, ಜಸ್ಟ್ ಮುಚ್ಚಬೇಕಲ್ಲ ಅಂತ ಮುಚ್ತಾ ಇದ್ದೀನಿ. ಕುಕ್ಕರಿನ ಅಡುಗೆ ನಾವು ಜಾಸ್ತಿ ಯೂಸ್ ಮಾಡೋದೇ ಇಲ್ಲ, ಅವಸರಕ್ಕೆ ಬೇಕು ಅಂತ ಒಂದು ತಂದು ಇಟ್ಕೊಂಡಿದ್ದೀನಿ ಅಷ್ಟೇ. ಬೆಲ್ಟಿನ ನೀರು ಕುಕ್ಕರಲ್ಲಿ ನಾವು ಮಾಡಿದಂಥ ಅಡುಗೆಯಲ್ಲಿ ಎಷ್ಟು ಬೆಲ್ಟಿಗೂ ಬಿಸಿಯಾಗಿ ಬೆಲ್ಟಿನ ನೀರು ಹೋಗುತ್ತೋ ಅಷ್ಟು ನಮ್ಮ ರೋಗಗಳು ಬಿಸಿಯಾಗಿ ನಮ್ಮ ದೇಹಕ್ಕೆ ಸೇರ್ತಾ ಇರ್ತವೆ.
ನೋಡಿ ಎಷ್ಟು ಚೆನ್ನಾಗಿ ಬಂತಿತ್ತು ಅಂದರೆ ಊಟ ತಿಂತಾಯಿದ್ರೆ ಬಿಸಿ 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 ಒಂದು ಸ್ವಲ್ಪ ಉಪ್ಪಿನಕಾಯಿ ಆಗಲಿ, ಕಾಯಿ ಚಟ್ನಿ ಆಗಲಿ, ಆಮೇಲೆ ಇದು ಪುದೀನ ಚಟ್ನಿ ಆಗಲಿ ಹಚ್ಕೊಂಡು ಮೊಸರಿನ ಜೊತೆಗೆ ಮೊಸರು ಬಜ್ಜಿ ಮಾಡಿಕೊಂಡು ತಿಂತಾಯಿದ್ರೆ ರುಚಿ ರುಚಿಯಾಗಿ ಸಖತ್ತಾಗಿ ಟೇಸ್ಟಿಯಾಗಿತ್ತು. ಒಮ್ಮೆ ಮಾಡ್ಕೊಂಡು ತಿನ್ನಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.